ಮುಚ್ಚಿ ಕುಳಿತಿದ್ದಾರೆಯೇ ಆರೋಗ್ಯ ಇಲಾಖೆ ಅಧಿಕಾರಿಗಳು? ಹೆಚ್ಚುತ್ತಿರುವ ನಕಲಿ ವೈದ್ಯರ ಹಾವಳಿ, ಇದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವವರು ಯಾರು? ನಕಲಿ ವೈದ್ಯನ ನಿರ್ಲಕ್ಷ್ಯಕ್ಕೆ 9ನೇ ತರಗತಿ ವಿದ್ಯಾರ್ಥಿನಿ ಬಿಂದು ದಾರುಣ ಸಾವು. ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಕಲಿ ವೈದ್ಯನ ನಿರ್ಲಕ್ಷ್ಯತೆಗೆ 9ನೇ ತರಗತಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬಂಗಾಳಿ ನಕಲಿ ವೈದ್ಯನ ಇಂಜೆಕ್ಷನ್ಗೆ 9ನೇ ತರಗತಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜ್ವರ ಎಂದು ಬಾಲಕಿ ಮತ್ತು ಪೋಷಕರು ಚಿಕಿತ್ಸೆಗೆ ಹೋಗಿದ್ದರು. ನಕಲಿ ವೈದ್ಯನ ಇಂಜೆಕ್ಷನ್ ರಿಯಾಕ್ಷನ್ ನಿಂದ ಬಾಲಕಿ ಬಿಂದು ಸಾವನ್ನಪ್ಪಿದ್ದಾಳೆ. ಬಾಲಕಿ ಸಾವನ್ನಪ್ಪಿದ ಸುದ್ದಿ ಕೇಳಿದ ನಕಲಿ ಬಂಗಾಳಿ ವೈದ್ಯ ಪರಾರಿಯಾಗಿದ್ದಾನೆ. ರಾಯಚೂರು ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ನಕಲಿ ವೈದ್ಯರು ರಾಜಾರೋಷವಾಗಿ ಕ್ಲಿನಿಕ್ ತೆರೆದು ಚಿಕಿತ್ಸೆ ಕೊಡುತ್ತಿದ್ದಾರೆ. ಆರೋಗ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಂತಹವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ಒದಗಿಸಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಲಕಿಯ ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೂಡಲೇ ಶಿಸ್ತು ಕ್ರಮಗಳನ್ನು ಜರುಗಿಸಿ ಇಂತಹ ನಕಲಿ ವೈದ್ಯರ ಹಾವಳಿಯನ್ನು ಕೂಡಲೇ ತಡೆಗಟ್ಟಬೇಕು. ವೀಕ್ಷಕರೇ, ಜೀವ ಉಳಿಸುವ ವೈದ್ಯರನ್ನು ನಾವೆಲ್ಲರೂ ದೇವರ ಸ್ವರೂಪಿ ಎಂದು ಕಾಣುತ್ತೇವೆ. ಅವರನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುತ್ತೇವೆ. ಆದರೆ ಇಲ್ಲೊಬ್ಬ ಬಂಗಾಳಿ ನಕಲಿ ವೈದ್ಯನ ನಿರ್ಲಕ್ಷ್ಯತೆಯಿಂದ ಒಬ್ಬ ಅಮಾಯಕ ಬಾಲಕಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ನಕಲಿ ವೈದ್ಯನ ಇಂಜೆಕ್ಷನ್ ರಿಯಾಕ್ಷನ್ ನಿಂದ ಅಮಾಯಕ ಬಾಲಕಿ ಸಾವು. ನಕಲಿ ವೈದ್ಯನ ನಿರ್ಲಕ್ಷ್ಯಕ್ಕೆ 9ನೇ ತರಗತಿ ವಿದ್ಯಾರ್ಥಿನಿ ಬಿಂದು ದಾರುಣ ಸಾವು. ವರದಿ ರಂಗಪ್ಪ ಬೋವಿ, ಲಿಂಗಸೂರು. ವಿಡಿಯೋ ಮಾಡಿ ಹಾಕಕತ್ತೀನಿ. ಊರಾಗೇನು ಹಾಸ್ಪಿಟಲ್ ಇದು ಮಾಡಿದ್ರ? ಇನ್ಫೆಕ್ಷನ್ ಆಗಿ ಅದು ಒಂಥರ ಕೆಡುಗಾದಂಗೆ ಫಸ್ಟ್ ಏನಾಯ್ತಾ ಮುಡಿಗೆ? ಫಸ್ಟ್ ಸೊಂಟ ನೋವು ಬಂದಿರೋದಕ್ಕೆ ಹಾಸ್ಪಿಟಲ್ ಕಳಿಸಿರೋದು. ಎಷ್ಟು ದಿನ ಆಯ್ತಮ್ಮ ಸೊಂಟ ನೋವು? ಅವತ್ತೇ ಹೇಳಿದ್ರ? ಅವತ್ತೇ ಹೇಳಿದ್ರು, ರಾತ್ರಿ ಕಳಿಸಿರೋದು. ಅಂದ್ರೆ ನಿಮ್ಗೆ ಎಷ್ಟು ಗಂಟೆಗೆ ಹೇಳಿದ್ರು ಅವರು ಸೊಂಟ ನೋವು ಅಂತೇಳಿ? ಅವ್ರು ನಾವು ಬೆಂಗಳೂರಾಗ ಸರ್ ಇರೋದು, ನಮ್ಮ ಅತ್ತೆ ನನ್ನ ಮಗಳು ಮಾತ್ರ ಇಲ್ಲಿ ಇದ್ದಿದ್ದು. ಅವ್ರು ಎಷ್ಟು ಗಂಟೆ ತಿಳಿಸಿದ್ರ ಸೊಂಟ ನೋವು ಅಂತ ಹೇಳ್ಬಿಟ್ಟು? ಅವರು 1 ಗಂಟೆಯಿಂದ ಅವ್ರ ಅಮ್ಮಿಗೆ ಹೇಳೋದು ಸರ್. ಮಧ್ಯಾಹ್ನ 1 ಗಂಟೆಯಿಂದ? ರಾತ್ರಿ 1 ಗಂಟೆಯಿಂದ. ನೈಟ್ 1 ಗಂಟೆಗೆ ಹೇಳಿದ್ಮೇಲೆ ಅವ್ರು ನಮ್ಗೆ ಫೋನ್ ಮಾಡಿ 1:30 ಆಗಿತ್ತು. ನಾವು ಎಲ್ಲರಿಗೆ ಫೋನ್ ಮಾಡಿ 2 ಗಂಟೆ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಇಂಜೆಕ್ಷನ್ ಮಾಡಿ ಕಳಿಸ್ಯಾರ. ಅವತ್ತೊಂದು ಪೇಪರ್ ಬರ್ದ, ಮಾರನೇ ದಿನ ಯಾವ ಪೇಪರ್ ಬರ್ದಮ್ಮ? ಪರೀಕ್ಷೆ ಬರ್ತಾರ? ನೀವು ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ದಕ್ಕಿನ? ಅಲ್ಲಿ ಊರಾಗೆ ಲೋಕಲ್ ಹಾಸ್ಪಿಟ್ಲ್. ಲೋಕಲ್ ಈ ರಿಯಾಕ್ಷನ್ ಆದ್ಮೇಲೆ ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ರು? ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡ್ರು ಹೋಗಕ್ಕೆ. ವಿದ್ಯಾರ್ಥಿನಿ ಹೆಸರೇನಮ್ಮ? ಅವಿ ಹೆಸರೇನು? ವಿದ್ಯಾರ್ಥಿ ಹೆಸರು ಸಿಂಧು. ತಂದೆ ಹೆಸರು? RMP ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಸಲುವಾಗಿ ಆಗಿತ್ತು. ಇನ್ಫೆಕ್ಷನ್ ಆಗಿ ನನ್ನ ಮಗಳು ಸತ್ತಿರೋದು.